ನೋಡಿ ಕ್ವಶನ್ ಬಿ ಮ್ಯಾಟಿ 301 ಮಾಡ್ಯೂಲ್ 2 ಮಾಡ್ಯೂಲ್ ಕ್ವಶನ್ ಪೇಪರ್ 1 3B ಕ್ವಶನ್ನು ಫೈಂಡ್ ದ ರಿಗ್ರೆಷನ್ ಲೈನ್ಸ್ ಆ್ಯಂಡ್ ಹೆನ್ಸ್ ಫೈಂಡ್ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಫಾರ್ ದ ಫಾಲೋಯಿಂಗ್ ಡೇಟಾ. ಎಕ್ಸ್ ಕೊಟ್ಟಿದ್ದಾರೆ ಮತ್ತು ವೈ ಕೊಟ್ಟಿದ್ದಾರೆ. ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟ್ ಏನು ಕೇಳಿದ್ದಾರೆ ನೋಡಿ, ರಿಗ್ರೆಷನ್ ಲೈನ್ಸ್ ಕೇಳಿದ್ದಾರೆ, ಆಮೇಲೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಫಸ್ಟ್ ಲೈನ್ಸ್ ಫೈಂಡ್ ಮಾಡಬೇಕು, ಆಮೇಲೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಫೈಂಡ್ ಮಾಡಬೇಕು. ನೋಡಿ ಯಾವ ಥರ ಮಾಡೋದು. ಸೊಲ್ಯೂಷನ್ನು ಈಗ ನೋಡಿ, ಫಸ್ಟು ನೀವು ಇಲ್ಲಿ ಏನು ಮಾಡಿ, ಎಕ್ಸ್ ಬಾರ್ನ ಫೈಂಡ್ ಮಾಡಿ. ಎಕ್ಸ್ ಬಾರ್ಗೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಬೈ ಎನ್. ಇಲ್ಲಿ ಸಮೇಷನ್ ಆಫ್ ಎಕ್ಸ್ ಅಂದರೆ ಇದನ್ನ ಆ್ಯಡ್ ಮಾಡಬೇಕು. 1 + 2 + 3 + 4 + 5 + 6 + 7 + 8 + 9 45 ಬರುತ್ತೆ. ಡಿವೈಡ್ ಬೈ ಎನ್ ಎಷ್ಟು? 9. 1 2 9 ಇದೆ, ಅದು 45/9 5. ಎಕ್ಸ್ ಬಾರ್ ಸಿಕ್ಕಿದ ಮೇಲೆ ವೈ ಬಾರ್ ಮಾಡಬೇಕು. ವೈ ಬಾರ್ಗೆ ಫಾರ್ಮುಲಾ ಸಮೇಷನ್ ಆಫ್ ವೈ ಬೈ ಎನ್. ಇದನ್ನ ಆ್ಯಡ್ ಮಾಡೋದು ಯಾವ ಥರ ನೋಡಿ, ಅದೇ ಮಾಮೂಲು. 12 + 11 + 13 + 15 + 14 + 17 + 16 + 19 + 18 135. 12 11 13 15 14 17 16 19 ಎಷ್ಟು? 135/9. ನೋಡಿ 135/9 ನೋಡಿದ್ವಿ, 15 ಬರುತ್ತೆ. ನೋಡಿ ಎಕ್ಸ್ ಬಾರ್ ವೈ ಬಾರ್ ಫೈಂಡ್ ಮಾಡಿದ್ಮೇಲೆ ಲೆಟ್ ಕ್ಯಾಪಿಟಲ್ ಎಕ್ಸ್ ಇಸ್ ಈಕ್ವಲ್ ಟು ಸ್ಮಾಲ್ x minus x bar and capital Y is equal to small y minus y bar. ಈಗ capital X is equal to, therefore capital X is equal to small x minus x bar ಅಂದರೆ 5 and capital Y is equal to small y minus y bar ಅಂದರೆ 15. ಈಗ ನೋಡಿ, ಕ್ಯಾಪಿಟಲ್ ಎಕ್ಸು ಕ್ಯಾಪಿಟಲ್ ವೈ ಫೈಂಡ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಟೇಬಲ್ ಮಾಡ್ಕೋಬೇಕು. ನೋಡಿ ಟೇಬಲ್ ಬೇರೆ ಪೇಜಲ್ಲಿ ಮಾಡ್ತೀನಿ. ಫಸ್ಟು ಟೇಬಲಲ್ಲಿ ಎಕ್ಸ್ ಬರ್ಕೊಳ್ಳಿ, ಆಮೇಲೆ ವೈ, ಆಮೇಲೆ ಕ್ಯಾಪಿಟಲ್ ಎಕ್ಸು, ಆಮೇಲೆ ಕ್ಯಾಪಿಟಲ್ ವೈ. ಫಸ್ಟ್ ಇಷ್ಟು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟ್ ಎಕ್ಸ್ ಬರ್ಕೊಳ್ಳೋಣ. 1 2 3 4 5 6 7 8 9. ಈಗ 1ಗೆ 12 11 13 15 14 17 16 19 18. ಈಗ ಇಲ್ಲಿ ಎಕ್ಸ್ ಅಂದರೆ ನೋಡಿ, ಫಸ್ಟು ಟೇಬಲ್ಲು ನೀವು ಮಾಡಿದಾಗ ಕ್ಯಾಲ್ಕ್ ಇಲ್ಲಿ x - 5 y - 15 ಅಂತ ಟೈಪ್ ಮಾಡ್ಕೊಳ್ಳಿ. ಈ ಥರ ಫೋರ್ಕು x - 5 y - 15 ಅಂತ ಟೈಪ್ ಮಾಡ್ಕೊಳ್ಳಿ. ಈಗ ನೋಡಿ, ಆಲ್ಫಾ x - 5 ಆಲ್ಫಾ ಇಂಟರ್ ಆಲ್ಫಾ y - 15 ಟೈಪ್ ಮಾಡ್ಕೊಂಡು ಏನು ಮಾಡಿ, ಕ್ಯಾಲ್ಕುಲೇಟ್ ಕೊಡಿ. ಇದು ಇಲ್ಲಿ ನೋಡಿ, ಇದು ಎಕ್ಸ್ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ. ಎಕ್ಸ್ ಏನು 1, ವೈ ಅಂದರೆ -4 -3, x2 y11 -3 -4
x3 y13 -2 x4 y15 x -1 ಇದು 0. ಈಗ x ವ್ಯಾಲ್ಯೂ 5 y ವ್ಯಾಲ್ಯೂ 14 0 -1 x value 6 y value 17 1 2 x value 7 y value 16 2 1 x value 8 y value 19 3 4 x value 9 y value 18 4 3. ಈಗ ನೋಡಿ ಇಷ್ಟ ಆದ ತಕ್ಷಣ ಈಗ ಟೇಬಲ್ ಏನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಮಾಡ್ಕೋಬೇಕು. ಈಗ ಕ್ಯಾಲ್ಸಿಲಿ ನೀವು ಫಸ್ಟ್ ಇದು ಮಾಡಿ, ರಫ್ ವರ್ಕ್ ಇದು ಫಸ್ಟ್ ಇದು ಮಾಡಿ, ಸೆಕೆಂಡು ಎಕ್ಸ್ ವೈ ಕೋಲನ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್, ಇದು ರಫ್ ವರ್ಕ್, ಬರೆಯೋಕ್ಕೆ ಹೋಗ್ಬಿಡಿ ಕ್ಯಾಲ್ಸಿಗೋಸ್ಕರ. ಈಗ ನೋಡಿ ಇಲ್ಲಿ ಆಲ್ಫಾ ಎಕ್ಸ್ ಆಲ್ಫಾ ವೈ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಎಕ್ಸ್ ಸ್ಕ್ವೇರ್ ಆಲ್ಫಾ ಇಂಟೆಗ್ರಲ್ ಆಲ್ಫಾ ವೈ ಸ್ಕ್ವೇರ್ ಕ್ಯಾಲ್ಕುಲೇಟ್. ಇಲ್ಲೇನು ಮಾಡಬೇಕು, ಟೇಬಲ್ ಈಗ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಂತ ಇಲ್ಲಿ ಬರ್ಕೋಬೇಕು. ಈಗ ಎಕ್ಸ್ ವೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇದು ಈಗ ಎಕ್ಸ್ ವೈ ಇದು ಎಕ್ಸ್ ಕೇಳಿದಾಗ -4 ಹೊಡೀರಿ, -4 ವೈ -3 ಎಷ್ಟು ಬರುತ್ತೆ, 12 16 9 -3 -4 12 9 16 -2 4 so -1 y 0 -1 0 0 1 0 ಈಗ x 0 y -1 0 0 1 ಈಗ x 1 y 2 1 4 x 2 y 1 2 4 1 x 3 y 4 12 9 16
x4 y3 12 16 9 ನೋಡಿ. ಈಗ ಸಮೇಷನ್ ಯಾವುದಾದ್ರು ಬೇಕು ಅಂದರೆ ಇದ್ರದ್ದು ಬೇಕು, ಇದ್ರದ್ದು ಬೇಕು, ಇದ್ರದ್ದು ಬೇಕು ನೋಡಿ. ಸಮೇಷನ್ 12 ಪ್ಲಸ್ 4 ಪ್ಲಸ್ 2 ಪ್ಲಸ್ 2 ಪ್ಲಸ್ 12 ಪ್ಲಸ್ 12 56 ಬರುತ್ತೆ XY. ಇದನ್ನ ಆ್ಯಡ್ ಮಾಡಿ. ಈಗ 16 ಪ್ಲಸ್ 9 ಪ್ಲಸ್ 4 ಪ್ಲಸ್ 1 ಪ್ಲಸ್ 1 ಪ್ಲಸ್ 4 ಪ್ಲಸ್ 9 ಪ್ಲಸ್ 16 9 plus 16 plus 4 plus 1 plus 4 plus 1 plus 16 plus 9 16. Regression line of y on x ಬರ್ಕೋಬೇಕು. ಇದಕ್ಕೆ ಫಾರ್ಮುಲಾ ಕ್ಯಾಪಿಟಲ್ Y is equal to summation of capital XY divided by summation of x square into capital X. ಇಲ್ಲಿ ಕ್ಯಾಪಿಟಲ್ Y ಅಂದರೆ ನಮಗೆ ಗೊತ್ತು. ಕ್ಯಾಪಿಟಲ್ Y ಅಂದರೆ y ಸ್ಮಾಲ್ y minus 15 y minus 15. summation of XY ಅಂದರೆ ಇದು ಎಷ್ಟು 56. summation of x square is 60. ಕ್ಯಾಪಿಟಲ್ X ಅಂದರೆ x minus 5 ಸ್ಮಾಲ್ x minus 5. ಈಗ 56/60 ಮಾಡ್ಕೊಳ್ಳೋಣ. 56/60 0.93. ತ್ರೀ ಡೆಸಿಮಲ್ ಬರ್ಕೊಳ್ಳಿ 933ವರೆಗೆ. ಈಗ y minus 15 ಹಂಗೆ ಇರಲಿ. 0.933 ಇಂಟು ಎಕ್ಸ್ ಆಗುತ್ತೆ. ಇದು ಪ್ಲಸ್ ಇಂಟು ಮೈನಸ್ ಮೈನಸ್ 0.933 ಇಂಟು 15 ಸಾರಿ ಇಂಟು 5 4.665. ಈಗ y minus 15 is equal to y is equal to 0.933x minus 4.665 plus 15. Therefore y is equal to 0.933x. ನೋಡಿ, ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಇದೆರಡು ಎಕ್ಸ್ ಹಂಗೆ ಇಟ್ಕೋಬೇಕು. ಎಕ್ಸ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಮೈನಸ್ 4.665 plus 15. How much? 10.335. ಇದು ರಿಗ್ರೆಷನ್ ಲೈನ್ ಆಫ್ y ಆನ್ x. ಈಗ ರಿಗ್ರೆಷನ್ ಲೈನ್ ಆಫ್ x ಆನ್ y. ರಿಗ್ರೆಷನ್ ಲೈನ್ ಆಫ್ x ಆನ್ y. ಇದಕ್ಕೆ ಫಾರ್ಮುಲಾ ಒಂದು ಕ್ಯಾಪಿಟಲ್ X is equal to summation of xy divided by summation of y square into y. ಇಲ್ಲಿ ಕ್ಯಾಪಿಟಲ್ X ಅಂದರೆ x minus 5. summation of xy ಬಂದು 56. summation of y square ಅಂದರೆ 60. ಕ್ಯಾಪಿಟಲ್ Y ಅಂದರೆ y minus 15. ಸೇಮ್ ಅದೇ ಥರ ಮಾಡಬೇಕು. 56/60 ಅಂದರೆ ಸೇಮ್ ಬರುತ್ತೆ. 56/60 ಬಂದು 0.933 0.933 y minus 15. ನೋಡಿ,
x minus 5 is equal to 0.933 y plus into minus minus 0.933 into 15, 13.995. x is equal to minus 13.995 minus 5 ಕಡೆ ಬಂದರೆ ಪ್ಲಸ್ 5 ಆಗುತ್ತೆ. x is equal to 0.933y minus 13.995 plus 5 ಅಂದರೆ minus 8.995. ಇದು ಮುಗೀತು. ಇದು ರಿಗ್ರೆಷನ್ ಲೈನ್ ಆಫ್ ಎಕ್ಸ್ ಆನ್ ವೈ. ಈಗ ಆರ್ನ ಫೈಂಡ್ ಮಾಡಬೇಕು. ಆರ್ ಅಂದರೆ ಕೋಫಿಷಿಯಂಟ್ ಆಫ್ ಕೋರಿಲೇಷನ್. ನೋಡಿ, ಕೋಫಿಷಿಯಂಟ್ ಆಫ್ ಕೋರಿಲೇಷನ್ಗೆ ಫಾರ್ಮುಲಾ ಆರ್ ಈಸ್ ಈಕ್ವಲ್ ಟು ಕೋಫಿಷಿಯಂಟ್ ಆಫ್ ಎಕ್ಸ್ ಇಂಟು ಕೋಎಫಿಷಿಯಂಟ್ ಆಫ್ ವೈ. ಆರ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಕೋಫಿಷಿಯಂಟ್ ಆಫ್ ಎಕ್ಸ್ ಅಂದರೆ ವೈ ಆನ್ ಎಕ್ಸಲ್ಲಿ ಕೋಫಿಷಿಯಂಟ್ ಮಲ್ಟಿಪ್ಲೈ, ಎಕ್ಸ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು ಅಂದರೆ 0.933. ಇದು ಕೋಫಿಷಿಯಂಟ್ ಆಫ್ ವೈ ಅಂದರೆ ಇಲ್ಲಿ ರಿಲೇಷನ್ ಲೈನ್ ಆಫ್ ವೈ ಎಕ್ಸ್ ಆನ್ ವೈ, ಇಲ್ಲಿ ವೈಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು. ಇದನ್ನ ಮಾಡಿದ್ರೆ ಕ್ಯಾಲ್ಸಿಲಿ ಸೇಮ್ ಅದೇ ಬರುತ್ತೆ. ರೂಟ್ ಆಫ್ 0.933 ಇಂಟು 0.933 ಆರ್. ಅಷ್ಟೇ ಫೈನಲ್ ಆನ್ಸರ್. ಅಂದರೆ ನಿಮಗೆ ಏನು ಕ್ವಶನ್ ಕೇಳ್ತಾರೆ ಇದಕ್ಕೆ, ಫೈಂಡ್ ದ ರಿಗ್ರೆಷನ್ ಲೈನ್ ಆ್ಯಂಡ್ ಹೆನ್ಸ್ ಅಂದರೆ ಈ ಥರ ಮಾಡಬೇಕು. ಪ್ರೊಸೀಜರ್ ಏನಂದರೆ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಪ್ರೊಸೀಜರ್ ಬರ್ಕೊಡ್ತೀನಿ ನಿಮಗೆ. ಪ್ರೊಸೀಜರ್ ಫಸ್ಟು ಎಕ್ಸ್ ಬಾರ್ ಫೈಂಡ್ ಮಾಡಬೇಕು, ಆಮೇಲೆ ವೈ ಬಾರು. ಎಕ್ಸ್ ಬಾರ್ ವೈ ಬಾರ್ ಆದಮೇಲೆ ಲೆಟ್ ಕ್ಯಾಪಿಟಲ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಆ್ಯಂಡ್ ಕ್ಯಾಪಿಟಲ್ ವೈ ಈಸ್ ಈಕ್ವಲ್ ಟು ವೈ ಮೈನಸ್ ವೈ ಬಾರ್. ಆಮೇಲೆ ಟೇಬಲ್ ಮಾಡಬೇಕು. ಟೇಬಲಲ್ಲಿ ಏನಿರುತ್ತೆ ಅಂದರೆ ಎಕ್ಸು ವೈ, ಕ್ಯಾಪಿಟಲ್ ಎಕ್ಸು ಕ್ಯಾಪಿಟಲ್ ವೈ, ಆಮೇಲೆ ಕ್ಯಾಪಿಟಲ್ ಎಕ್ಸ್ ವೈ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ಫಸ್ಟ್ ಇದೆರಡನ್ನ ಮಾಡಿ, ಆಮೇಲೆ ಇದನ್ನ ಮೂರನ್ನ ಮಾಡಿ. ಅಂದರೆ ಬೇಕಾದ್ರೆ ಡೈರೆಕ್ಟಾಗಿ ಮಾಡ್ಬೋದು. ನಾನು ಇಲ್ಲ ನಾನು ಹಿಂಗೆ ಹೇಳಿದ್ದೀನಿ ಹಂಗೆ ಮಾಡಿ. ಟೇಬಲ್ ಆದ ತಕ್ಷಣ ರಿಗ್ರೆಷನ್ ಲೈನ್ ಆಫ್ ವೈ ಆನ್ ಎಕ್ಸ್, ಅದಕ್ಕೆ ಫಾರ್ಮುಲಾ ಕ್ಯಾಪಿಟಲ್ ವೈ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಕ್ಯಾಪಿಟಲ್ ಎಕ್ಸ್ ವೈ ಬೈ ಸಮೇಷನ್ ಆಫ್ ಕ್ಯಾಪಿಟಲ್ ಎಕ್ಸ್ ಸ್ಕ್ವೇರ್ ಇಂಟು ಕ್ಯಾಪಿಟಲ್ ಎಕ್ಸ್. ಆಮೇಲೆ ರಿಗ್ರೆಷನ್ ಆಫ್ ಲೈನ್ ಆಫ್ ಎಕ್ಸ್ ಆನ್ ವೈ, ಇದಕ್ಕೆ ಕ್ಯಾಪಿಟಲ್ ಎಕ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎಕ್ಸ್ ವೈ ಬೈ ಕ್ಯಾಪಿಟಲ್ ವೈ ಸ್ಕ್ವೇರ್ ಇಂಟು ವೈ. ಆಮೇಲೆ ಆರ್ಗೆ ಫಾರ್ಮುಲಾ ಕೋಫಿಷಿಯಂಟ್ ಆಫ್ ಎಕ್ಸ್ ಇಂಟು ರಫಾಗಿ ಬರೀತೀನಿ ಕೋಎಫಿಷಿಯಂಟ್ ಆಫ್ ವೈ. ಇದು ಪ್ರೊಸೀಜರ್. ಥ್ಯಾಂಕ್ ಯು. Please like, share and subscribe.